ಕೆಲವೊಂದ್ಸಲ ಹೋಗೋ ಪ್ಲೇಸ್ ಗಿಂತ ಹೋಗೋ ದಾರಿನೇ ಇಷ್ಟ ಆಗುತ್ತೆ. ಚಿಕ್ಕಮಗಳೂರಲ್ಲಿ ನಮ್ಗಾಗಿದ್ದು ಇದೇ ಎಕ್ಸ್ಪೀರಿಯನ್ಸ್. ಹಲೋ ಗೈಸ್, ವೆಲ್ಕಮ್ ಟು ಚಿಕ್ಕಮಗಳೂರು. ಚಿಕ್ಕಮಗಳೂರಲ್ಲಿ ಬೆಳಗ್ಗೆನೆ ಇದ್ದು ದತ್ತಪೀಠ, ಮಾಣಿಕ್ಯದರ ಹಾಗೂ ಝೆಡ್ ಪಾಯಿಂಟ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಾವು ನೈಟ್ ಸ್ಟೇ ಆಗಿದ್ದಂತ ಹೋಮ್ ಸ್ಟೇ ಬ್ಲಾಕ್ ವಿಂಡೋ ಹೋಮ್ ಸ್ಟೇ. ರೂಮ್ಸ್ ಅಂತೂ ಚೆನ್ನಾಗಿತ್ತು, ಒಳ್ಳೆ ನಿದ್ದೆ ಬಂತು. ನೀವು ಮುಳ್ಳಯ್ಯನಗಿರಿ ದತ್ತಪೀಠ ಸೈಡ್ ಹೋಗ್ತೀರಾ ಅಂದ್ರೆ ಆನ್ಲೈನ್ ಬುಕಿಂಗ್ ಅಂತೂ ಕಂಪಲ್ಸರಿ. ನೀವು ಹೋಗೋ ಡೇಟ್ಸ್ ಗೆ ಸ್ಲಾಟ್ಸ್ ಅವೈಲೇಬಲ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಬುಕಿಂಗ್ ಇಲ್ಲದೆ ಎಂಟ್ರಿ ಅಂತೂ ಇಲ್ವೇ ಇಲ್ಲ. ನಾವಿರೋ ಹೋಮ್ ಸ್ಟೇ ಇಂದ ದತ್ತಪೀಠ 22 ಕಿಲೋಮೀಟರ್ ಇತ್ತು. ಹೋಗೋ ರೂಟ್ ಅಂತೂ ಸೈಕ್ ಆಗಿತ್ತು. ಇಲ್ಲಿ ಡ್ರೈವ್ ಮಾಡೋದೇ ಚಂದ. ಮಾರ್ನಿಂಗ್ ಟೈಮ್ ಈ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಎಲ್ರು ಕೂಡ ಈ ಒಂದು ವ್ಯೂ ನ ನೋಡೋದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಬರ್ತಾರೆ. ಲೈಟ್ ಆಗಿ ಟಿಫನ್ ಮಾಡ್ಕೊಂಡು ದತ್ತಪೀಠ ಪಾರ್ಕಿಂಗ್ ಹತ್ರ ಬಂದೇ ಬಿಟ್ವು. ಬೆಳಿಗ್ಗೆ ವೆಹಿಕಲ್ಸ್ ಅಂತೂ ಹೆವಿ ಇತ್ತು. ದತ್ತಪೀಠದಲ್ಲಿ ನೀವು ದರ್ಶನಕ್ಕೆ ಹೋಗ್ತೀರಾ ಅಂತಂದ್ರೆ ಯಾವುದೇ ರೀತಿಯಾದ ಕ್ಯಾಮ್ರಾ, ಫೋನ್, ಚಪ್ಪಲಿ ಯಾವ್ದು ಅಲೋ ಇರೋದಿಲ್ಲ. ನೀವು ಸುಮ್ನೆ ನೋಡ್ಕೊಂಡು ಬರ್ಬೇಕಷ್ಟೇ. ದತ್ತಪೀಠದಿಂದ 3-4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಣಿಕ್ಯದರ ಫಾಲ್ಸ್ ಸಿಗುತ್ತೆ. ನಾವಲ್ಲಿಗೆ ನಡ್ಕೊಂಡೇ ಹೋದ್ವಿ, ಯಾಕಂದ್ರೆ ಅಲ್ಪ ಸ್ವಲ್ಪ ರೋಡ್ ಸರಿ ಇರ್ಲಿಲ್ಲ. ನಮ್ ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡೇ ಹೋದ್ವಿ. ಬಟ್ ಈ ವೆದರ್ ಅಲ್ಲಿ ನಡ್ಕೊಂಡು ಹೋಗೋ ಮಜಾನೇ ಬೇರೆ ಲೆವೆಲ್ ಇತ್ತು. ಈ ಒಂದು ಫಾಗ್ ನಲ್ಲಿ ನಡ್ಕೊಂಡು ಈ ಒಂದು ವ್ಯೂ ಪಾಯಿಂಟ್ ಗೆ ರೀಚ್ ಆದ್ವಿ. ಇಲ್ಲಿಂದ ಮಾಣಿಕ್ಯದರ ಫಾಲ್ಸ್ 1 ಕಿಲೋಮೀಟರ್ ಇತ್ತು. ಫಾಗ್ ಇತ್ತು ಅಂತಂದ್ರೆ ಮುಂದೆ ನಿಮ್ಗೆ ದಾರಿನೂ ಕಾಣೋದಿಲ್ಲ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗುತ್ತೆ. ಹಾಗೋ ಈಗ ನಡ್ಕೊಂಡು ಈ ವೆದರ್ ನ ಎಂಜಾಯ್ ಮಾಡ್ಕೊಂಡು ಮಾಣಿಕ್ಯದರ ಫಾಲ್ಸ್ ಎಂಟ್ರೆನ್ಸ್ ರೀಚ್ ಆದ್ವಿ. ಫಾಲ್ಸ್ ಅಲ್ಲಿ ನೀರು ಕಮ್ಮಿ ಇತ್ತು, ಮತ್ತೆ ಈ ಜನಗಳಿಂದ ಅರ್ಧ ಬೇಜಾರಾಯ್ತು. ಪವಿತ್ರವಾದ ನೀರು ಅಂತ ಇಲ್ಲಿ ಸ್ನಾನ ಮಾಡ್ತಾರೆ. ಬಟ್ ಸ್ನಾನ ಮಾಡಿದ್ಮೇಲೆ ಬಟ್ಟೆಗಳು, ಸೋಪು, ಶಾಂಪೂ, ಕವರ್ನೆಲ್ಲ ಎಲ್ಲಂದ್ರಲ್ಲಿ ಬಿಸಾಕಿ ಹೋಗ್ತಾರೆ. ಮನ್ಸ್ಗಂತೂ ತುಂಬಾ ಬೇಜಾರಾಯ್ತು. ಇಂತ ಒಳ್ಳೆ ಜಾಗನ ಈ ರೀತಿ ಹಾಳು ಮಾಡ್ಬಿಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಲೈಟ್ ಆಗಿ ಮ್ಯಾಗಿ ತಿನ್ಕೊಂಡು ಹೊರಟಿದ್ದೆ ಝೆಡ್ ಪಾಯಿಂಟ್ ವ್ಯೂ ನೋಡೋಣ ಅಂತ. ಬಟ್ ಫಾಗ್ ಇರೋದ್ರಿಂದ ಏನು ಸರಿಯಾಗಿ ಗೊತ್ತಾಗ್ಲಿಲ್ಲ. ಇಲ್ಲೇ ಕೆಳಗಡೆ ಪಾರ್ಕಿಂಗ್ ಹತ್ರ ಮಧ್ಯಾಹ್ನವರೆಗೂ ಟೈಮ್ ಸ್ಪೆಂಡ್ ಮಾಡಿ ಚಿಕ್ಕಮಂಗ್ಳೂರ್ ವೆದರ್ ನ ಎಂಜಾಯ್ ಮಾಡ್ಕೊಂಡು ಸಿಟಿ ಕಡೆ ಹೊರಟ್ವಿ. ಮಧ್ಯಾಹ್ನ ಊಟಕ್ಕೆ ಸಾಯಿಸ್ವರಂ ಕೆಫೆಲಿ ಸ್ಟಾಪ್ ಹಾಕಿದ್ವಿ. ಊಟ ಅಂತೂ ಅಲ್ಟಿಮೇಟ್, ಒಳ್ಳೆ ಮನೆ ಊಟ ತಿನ್ನಂಗಿತ್ತು. ಬಾಳೆ ಎಲೆ ಊಟ ತುಂಬಾ ಚೆನ್ನಾಗಿತ್ತು. ಚಿಕ್ಕಮಂಗ್ಳೂರ್ ಸಿಟಿಯಲ್ಲಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ನ ನೀವು ಹುಡುಕ್ತಾ ಇದ್ರೆ ಇದು ಬೆಸ್ಟ್ ಇದೆ, ಇದನ್ನ ಆಡ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯಾದ ಟ್ರಾವೆಲ್ ಅಪ್ಡೇಟ್ಸ್ ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.